ವಿಠ್ಠಲ ರುಕುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ರಕ್ಷಿತಾ, ಸ್ತ್ರೀ, 1 ಜೂನ್ 1998, 2:45 ಮಧ್ಯಾಹ್ನ ಕನಕಪುರದಲ್ಲಿ ಜನನ. ಮಗ ನಕ್ಷತ್ರ ಸಿಂಹ ರಾಶಿ, ಕನ್ಯಾ ಲಗ್ನ. ನೋಡ್ರಿ, ನಾನು ಹೇಳೋದು ಗಂಡ ಮೂಲ ನಕ್ಷತ್ರ, ಮಗ ನಕ್ಷತ್ರ. ಟೋಟಲಿ 27 ನಕ್ಷತ್ರಗಳು. ಹೌದು, ಅದರಲ್ಲಿ 6 ಗಂಡ ಮೂಲ ನಕ್ಷತ್ರ ಇದ್ದಾವೆ. ಯಾವ್ಯಾವು? 1 ಅಶ್ವಿನಿಯ 1ನೇ ಪಾದ ಹಾಗೂ 2ನೇ ಪಾದ, ಮೂಲಾದ 1ನೇ ಪಾದ ಹಾಗೂ 2ನೇ ಪಾದ, ರೇವತಿಯ 3 ಮತ್ತು 4ನೇ ಪಾದ, ಜ್ಯೇಷ್ಠಾದ 4 ಪಾದಗಳು, ಅಶ್ಲೇಷಾದ 4 ಪಾದಗಳು, ಮಗಾದ 4 ಪಾದಗಳು ಗಂಡು ಮೂಲ ನಕ್ಷತ್ರ ಅಂತ ಕರಿತೀವಿ ನಾವು. ಯಾರೇ ಗಂಡು ಮೂಲ ನಕ್ಷತ್ರದಲ್ಲಿ ಹುಟ್ಟಿ ಅವರು ಒಂದು ಫೈನಾನ್ಸಿಯಲಿ ಆಗಲಿ, ಎಜುಕೇಷನ್ ಆಗಲಿ, ಫ್ಯಾಮಿಲಿ ವೈಸ್ ಆಗಲಿ ಏನಾದರೂ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ. ಹೌದು, ಒಂದು ವೀಕ್ನೆಸ್ ಅಂಕರು ಇದ್ದೇ ಇರುತ್ತೆ. 100ಕ್ಕೆ 100 ಸತ್ಯ ಇದೆ. ಹೌದು, ವೀಕ್ನೆಸ್ ಇಂದ ಇರೋದೇ ಇಲ್ಲ. ಯಾವ್ದಾದ್ರು ಒಂದು ಹಿನ್ನಡೆ ನಡೆಯುತ್ತೆ. ಇದನ್ನ ಈ ಹಿನ್ನಡೆ ನನಗೆ ಹೋಗಿಸ್ಲಿಕ್ಕೆ ಗೋಮುಖ ಪ್ರಸವ ಪೂಜೆ ಮಾಡಿಕೊಳ್ಳೇಬೇಕು. ಹೌದು, ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೇಬೇಕು. ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ. ಬನ್ನಿ, ಹಾಗಾದ್ರೆ ಯೋಗ ಏನ್ ಹೇಳುತ್ತೆ ನೋಡೋಣ. ಹರ್ಷಣ ಯೋಗದಲ್ಲಿದ್ದಾರೆ. ಹರ್ಷಣ ಯೋಗದಲ್ಲಿ ಹುಟ್ಟಿದ್ದಾರೆ. ಹಾಗಾದರೆ ಹರ್ಷಣ ಯೋಗ ಎಂಥದ್ದು ಅಂತ ನೋಡೋಣ ಬನ್ನಿ. ಹರ್ಷಣ ಯೋಗ ಮಧ್ಯಮ ಯೋಗ ಅಂತ ಕರಿತೀವಿ. ನೋ ಪ್ರಾಬ್ಲಮ್, ಅದರಲ್ಲಿ ಏನು ಚಿಂತೆ ಇಲ್ಲ. ಬನ್ನಿ, ಹಾಗಾದರೆ ಜಾತಕದಲ್ಲಿ ಏನಿದೆ, ಏನಿಲ್ಲ, ಒಂದೊಂದೇ ಭಾವನೆ ಅನ್ಕೊಂತ ಹೋಗೋಣ. ನೋಡಿ, ಇದು ಜಾತಕ. 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಬೇರೆ ಇಲ್ಲ. 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6ರಿಂದ 24 ಇರಬೇಕು. 0 to 6 ಅಂದ್ರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದ್ರೆ 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಅಂದ್ರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನ ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನ ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಇರಲಿ, ಯೌವನಾವಸ್ಥೆಯಲ್ಲಿ ಇದ್ರೆ 100ಕ್ಕೆ 100 ಫಲ ಕೊಡ್ತವೆ. ಆದರೆ ಉಚ್ಚ ನೀಚ ರಾಹು ಕೇತುಗೆ ಇದು ಅನ್ವಯಿಸುವುದಿಲ್ಲ. ನೋಡಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. ಅದೇ ರೀತಿ 1, 5, 9 ತ್ರಿಕೋಣ ಆದರೆ, ಅದೇ ರೀತಿ 6, 8, 12 ಭಾರಿ ಕೆಟ್ಟ ಸ್ಥಾನ, 3 50-50, ಒಳ್ಳೆಯದು ಮಾಡಬಹುದು, ಕೆಟ್ಟದ್ದು ಮಾಡಬಹುದು. ಅದೇ ರೀತಿ ಬನ್ನಿ, ಹಾಗಾದರೆ ವಕ್ರಗತಿ ನೀಚ ಯಾರು? ನೀಚ ಶನಿ, ಅಸ್ತಂಗತ ಬುಧ ಹಾಗೂ ಕುಜ. ನೋಡಿ, ಇಲ್ಲಿ ಉಚ್ಚಾಗ್ಲಿ ವಕ್ರಿಯರಾಗ್ಲಿ ಇಲ್ಲ ಜಾತಕದಲ್ಲಿ. ಆದರೆ ಶನಿ ನೀಚನಾಗಬಾರ್ದು ಅಷ್ಟಮದಲ್ಲಿ. ದಟ್ ಈಸ್ ಮೋಸ್ಟ್ ಡೇಂಜರಸ್. ನೋಡಿ, 6ನೇ ಮನೆಯಲ್ಲಿ ಕೇತು. ಇಲ್ಲಿ ಚಂದ್ರ ಏನಾದರೂ ಬರಲಿಲ್ಲ ಅಂದಿದ್ರೆ 100% ಇದು ಕಾಳಸರ್ಪ ದೋಷ ಆಗ್ತಿತ್ತು. ಬಟ್ ಚಂದ್ರ ಜೊತೆಗಿದ್ದಾನೆ, ರಾಹು ಜೊತೆಗೆ. ಇಲ್ಲಿ ಕಾಳಸರ್ಪ ದೋಷ ಆಗುವುದಿಲ್ಲ. ನೋಡಿ, ಹಾಗಾದ್ರೆ ಕೇತು 6ನೇ ಮನೆಯಲ್ಲಿ ಏನ್ ಕೊಡ್ತಾನೆ? ಈ ಮನೆಯ ಸ್ವಾಮಿ ಅಷ್ಟಮದಲ್ಲಿ ನೀಚ ಇರೋದ್ರಿಂದ ಒಳ್ಳೆ ಫಲ ಅಂಕ ಕೊಡೋದಿಲ್ಲ ಇವನು. 100ಕ್ಕೆ 100 ಹೇಳ್ತೀನಿ, ಕೇತು ಮಾತ್ರ ಒಳ್ಳೆ ಫಲ ಕೊಡಲ್ಲ. ವಿಪರೀತ ಕಷ್ಟಗಳನ್ನೇ ಕೊಡ್ತಾನೆ. ವಿಪರೀತ ಕಷ್ಟಗಳನ್ನು ಕೊಡ್ತಾನೆ, ವಿಪರೀತ ಸಾಲವನ್ನು ಮಾಡಿಸ್ತಾನೆ. ಜೀವನ ಜಗಳ ಜಾಪತ್ರೆಯಿಂದ ಕೂಡಿರುತ್ತೆ. ವಿರೋಧಿಗಳು ಹೋಗ್ತಾರೆ, ಆರೋಗ್ಯದ ಸಮಸ್ಯೆ ಕಾಡುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇಲ್ಲದಂಗಾಗುತ್ತೆ, ವಿವಾದವನ್ನು ಗುರಿ ಆಗ್ತೀರಿ, ಅಪವಾದವನ್ನು ಓದ್ಕೋತೀರಿ, ಕೋರ್ಟ್ ಕಚೇರಿ ಅಡ್ಡಾಡ್ತೀರಿ, ಎಲುಬು ಕೀಳುಗಳ ರೋಗಕ್ಕೆ ತುತ್ತಾಗ್ತೀರಿ. ತಂದೆಯ ಜೀವನದಲ್ಲಿ ಏರಿಕೆ ಮತ್ತು ಇಳಿಕೆ ಬಹಳ ವ್ಯತ್ಯಾಸ ಕಂಡು ಬರುತ್ತೆ. ಜೀವನದಲ್ಲಿ ಅವರು ಸಕ್ಸಸ್ ಕಾಣುವುದಿಲ್ಲ, ತಂದೆಗೆ ಹಾನಿಯಾಗುತ್ತೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ನೋಡಿ, 7ನೇ ಮನೆಯಲ್ಲಿ ಗುರು.
ಯಾರು ಇವನು ಗುರು? 4 ಮತ್ತು 7ನೇ ಭಾವದ ಸ್ವಾಮಿ. ಈ 4 ಮತ್ತು 7ನೇ ಭಾವದ ಫಲವನ್ನ 100% ಅನುಭವಿಸ್ತೀರಿ. ತಾಯಿಯ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ, ತಾಯಿಯ ಮೇಲೆ ವಿಪರೀತ ಪ್ರೇಮ ಇರುತ್ತೆ, ತಾಯಿಯ ಮೇಲೆ ವಿಪರೀತ ವ್ಯಾಮೋಹ ಇರುತ್ತೆ, ಒಳ್ಳೆ ವ್ಯವಹಾರಸ್ಥರಾಗ್ತೀರಿ, ಒಳ್ಳೆ ಬಿಸ್ನೆಸ್ ಮನ್ ಆಗ್ತೀರಿ, ನೆಮ್ಮದಿಯ ಬದುಕನ್ನ ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ, ಹೈಯರ್ ಎಜುಕೇಶನ್ ಸಿಗುತ್ತೆ, ಹಾರ್ಟ್ ರಿಲೇಟೆಡ್ ಯಾವುದೇ ತೊಂದರೆ ಬರುವುದಿಲ್ಲ, ಹೊಂದಾಣಿಕೆಯ ಬದುಕನ್ನು ಬದುಕುವುದಲ್ಲದೆ ಮನೆಯ ಸ್ಥಿತಿಯನ್ನು ಎತ್ತರಕ್ಕೆ ಹೋಗ್ತೀರಿ, ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ, ಮನೆಯ ಬಂಧುವನ್ನು ಬಹಳ ಪ್ರೇಮದಿಂದ ನೋಡ್ಕೋತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ. 3ನೇ ನಿಮ್ಮೋಗಲಂದ್ರೆ ಆಭರಣ, ವೆಹಿಕಲ್ ಇತ್ಯಾದಿಗಳನ್ನ ಖರೀದಿ ಮಾಡುವುದಲ್ಲದೆ ಮನೆ, ತೋಟ ಹಾಗೂ ಶಾಪ್ ಇಂಥವೆಲ್ಲ ಖರೀದಿ ಮಾಡ್ಕೋತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಇದು 4ನೇ ಭಾವದ ಫಲ. ನೋಡಿ, 7ನೇ ಭಾವದ ಫಲ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ನಿಮ್ದು. ಹೌದು, ನಿಮ್ದು ಮದುವೆ ಆದ್ಮೇಲೆ ನಿಮ್ಮ ಜೀವನ ಚೇಂಜ್ ಆಗುತ್ತೆ ರಕ್ಷಿತಾ ಅವರೇ. ಮದುವೆ ಆದ್ಮೇಲೆ ಒಂದು ಹೊಸ ಲೈಫ್ ನಿಮ್ಗೆ. ನಿಮ್ಮ ಹಳೆಯ ಜೀವನಕ್ಕಿಂತ ಹೊಸ ಜೀವನ ಬಹಳ ಎತ್ತರವಾಗಿರುತ್ತೆ, ಬಹಳ ತಕ್ಕ ಮಟ್ಟಕ್ಕಿರುತ್ತೆ. ದಾಂಪತ್ಯ ಬಹಳ ಚೆನ್ನಾಗಿ ಅನಿಸ್ತೀರಿ. ಗಂಡ ಸಿಗುವಂತ ಗಂಡ ಒಳ್ಳೆ ಗುಣಗಳು ಹಾಗೂ ಬಹಳ ನಿಷ್ಠಾವಂತ, ನೀತಿವಂತ, ರೀತಿವಂತನಾಗಿರ್ತಾನೆ. ದಾಂಪತ್ಯದ ಅಂಶ ಬಹಳ ದೊಡ್ಡದಾಗಿರುತ್ತೆ. ದಿನನಿತ್ಯದಲ್ಲಿ ಬರುವ ದುಡ್ಡಿಗೆ ಏನು ಕಡಿಮೆ ಇರುವುದಿಲ್ಲ. ಯಾವುದೇ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಲಿ 100ಕ್ಕೆ 100 ಲಾಭ ಮಾಡ್ತೀರಿ. ಒಳ್ಳೆ ಸೆಕ್ಷುವಲ್ ಲೈಫ್ ಅನ್ನು ಎಂಜಾಯ್ ಮಾಡ್ತೀರಿ. ದಿನನಿತ್ಯದ ನಡವಳಿಕೆ, ಒಂದಿನ ಸರ್ಕಾರಕ್ಕೆ ಒಂದಿನ ಬರ್ತನ ಇರುವುದಿಲ್ಲ. ಒಂದೇ ಲೆವೆಲಲ್ಲಿ ಜೀವನ ಮಾಡ್ತೀರಿ. ಸ್ವಂತ ಬಿಸ್ನೆಸ್ ಮಾಡೋದಲ್ದೇನೆ ಒಂದ್ ವೇಳೆ ಪ್ರೊಫೆಷನಿಸ್ಟ್ ಆಗಿದ್ರೆ ಒಳ್ಳೆ ಹೆಸರು ಮಾಡ್ತೀರಿ. ಸ್ವಂತ ಬಿಸ್ನೆಸ್ ಮಾಡಿದ್ರೆ 100ಕ್ಕೆ 100 ಲಾಭವನ್ನು ತೆಗಿತೀರಿ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಇದು 7ನೇ ಭಾವದ ಫಲ. ನೋಡಿ ರಕ್ಷಿತಾ ಅವರೇ, ಇಲ್ಲಿ 7 ಕ್ಯಾರೆಟ್ ನೀವು ನೀಲ ಹಾಕ್ಬೇಕು. 7 ಕ್ಯಾರೆಟ್ ಒಮ್ಮೆ ಪುಷ್ಯರಾಗ ಹಾಕ್ಬೇಕು. ಪುಷ್ಯರಾಗ ಹಾಕ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ ನಿಮ್ಮ ಜೀವನ. ಹೌದು, ಪುಷ್ಯರಾಗ ಹಾಕ್ಲಿಲ್ಲ ಅಂದ್ರೆ ಜೀವನ ಅಷ್ಟು ಹೇಳ್ಕೊಳ್ಳೋಷ್ಟು ನಡೆಯೋದಿಲ್ಲ ಸ್ವಾಮಿ. ಹೌದು, ಜೀವನ ಅಷ್ಟು ಹೇಳ್ಕೊಳ್ಳೋಷ್ಟು ನಡೆಯೋದಿಲ್ಲ. ಬಹಳ ತೊಂದರೆಗೀಡಾಗ್ತೀರಿ ನೀವು. ಪುಷ್ಯರಾಗ ಮಸ್ಟೇ ಸುಟ್ಟು ಹಾಕ್ಬೇಕು. ನೀವು ಪುಷ್ಯರಾಗ ಹಾಕಿದ್ದೇ ಕರೆ ಆದ್ರೆ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ. ನೋಡಿ, ನಿಮಗೇನಾಗುತ್ತೆ ಅಂದ್ರೆ ಪುಷ್ಯರಾಗ ಹಾಕಿದ್ದೇ ಕರೆ ಆದ್ರೆ ಪುಷ್ಯರಾಗ ಹಾಕಿದ್ದೇ ಕರೆ ಆದ್ರೆ 100% ಹೇಳ್ತೀನಿ, ಇಲ್ಲೇ ನಿಮಗೆ 7 ಕ್ಯಾರೆಟ್ ಪುಷ್ಯರಾಗ ಹಾಕ್ಲೇಬೇಕು ನೀವು. ಯಾಕಂದ್ರೆ 0 ಡಿಗ್ರಿಯಲ್ಲಿದ್ದಾನೆ. ಹೌದು, ಪುಷ್ಯರಾಗ ಹಾಕ್ಲೇಬೇಕು ನೀವು, ಮಸ್ಟ್ ಅಂಡ್ ಶುಡ್. ಪುಷ್ಯರಾಗ ಹಾಕಿದ್ರೆ ಇಲ್ಲಿ ಒಂದು ಯೋಗ ಬರುತ್ತೆ ನೋಡಿ, ಪಂಚಮಹಾಪುರುಷ ರಾಜಯೋಗ ಅಂತ ಕರಿತೀವಿ ಅದಕ್ಕೆ. ಹೌದು, 5 ಗ್ರಹಗಳಿಂದ ಆಗುವಂತಹ ಪಂಚಮಹಾಪುರುಷ ರಾಜಯೋಗ. ಸೂರ್ಯ ಆಗಲಿ, ಚಂದ್ರ ಆಗಲಿ, ರಾಹು ಆಗಲಿ, ಕೇತು ಆಗಲಿ, ಅವರಿಂದ ಆಗಲಾರದಂತಹ ಯೋಗ ಇದು. ನೋಡಿ, ಬುಧನಿಂದ ಭದ್ರ ಮಹಾಪುರುಷ ರಾಜಯೋಗ, ಬುಧನಿಂದ ಭದ್ರ ಮಹಾಪುರುಷ ರಾಜಯೋಗ, ಶುಕ್ರನಿಂದ ಮಾಲಿನ್ಯ ಮಹಾಪುರುಷ ರಾಜಯೋಗ, ಕುಜನಿಂದ ರುಚಕ ಮಹಾಪುರುಷ ರಾಜಯೋಗ, ಅದು ಅಲ್ಲದೆ ಗುರುವಿನಿಂದ ಹಂಸ ಮಹಾಪುರುಷ ರಾಜಯೋಗ, ಕೇತುವಿನಿಂದ ಏನಾಗುವುದಿಲ್ಲ. ಇಲ್ಲಿ ಶನಿಯಿಂದ ಸಸ ಮಹಾಪುರುಷ ರಾಜಯೋಗ. ನೋಡಿ, ಇಲ್ಲಿ ಗುರುವಿನಿಂದ ಹಂಸ ಮಹಾಪುರುಷ ರಾಜಯೋಗ ಆಗಿದೆ. ಬಹಳ ದೊಡ್ಡ ರಾಜಯೋಗ ಇದು. ಹೌದು, ನೋಡಿ, ನಿಮ್ಮ ಜೀವನದಲ್ಲಿ ಆಲ್ಮೋಸ್ಟ್ ಎಲ್ಲವನ್ನೂ ನೀವು ಕಾಣುವುದು ಮದುವೆ ಆದ್ಮೇಲೆ. ಬಹಳ ಸುಖವಾಗಿರ್ತೀರಿ ಮದುವೆ ಆದ್ಮೇಲೆ. ಬಹಳ ನೀತಿ ರೀತಿಯಿಂದ ಬದುಕ್ತೀರಿ. ಯಾರಿಗೆ ಹಂಸ ಮಹಾಪುರುಷ ರಾಜಯೋಗ ಇರುತ್ತೋ ಅವ್ರ ಕ್ಯಾರೆಕ್ಟರ್ ಬಹಳ ಚೆನ್ನಾಗಿರುತ್ತೆ. ಅವರು ರೀತಿವಂತರು, ದೇವರನ್ನು ಆರಾಧನೆ ಮಾಡೋರು, ದೇವರಲ್ಲಿ ಬಹಳ ನಂಬಿಕೆ ಇಟ್ಟವರು, ಗುರು ಹಿರಿಯರಲ್ಲಿ ನಂಬಿಕೆ ಇಟ್ಟವರು. ಅದು ಒಂದು ಬದುಕನ್ನು ಬಹಳ ಸೊಗಸಾಗಿ, ನಿಯತ್ತಾಗಿ, ನೀತಿಯಿಂದ ನಡೆಸ್ಕೊಂಡು ಹೋಗುವರು ಅಂತ ಹೇಳುತ್ತೆ ಶಾಸ್ತ್ರ. ಹಂಸ ಮಹಾಪುರುಷ ರಾಜಯೋಗದಲ್ಲಿ ಒಳ್ಳೆ ಗುಣಗಳು, ಸದ್ಗುಣಗಳು ಇರ್ತವೆ. ದೇವರ ಮೇಲೆ ಅಪಾರ ನಂಬಿಕೆ ಇರುತ್ತೆ. ಏನೇ ಮಾಡ್ಬೇಕಂದ್ರೆ ದೇವರ ವಿಶ್ವಾಸಕ್ಕೆ ತಗೊಂಡು ಮಾಡ್ತೀರಿ. 4 ಜನಕ್ಕೆ ಬಹಳ ಒಳ್ಳೆ ಬಾಯಲ್ಲಿ ಹೇಳ್ತೀರಿ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು, ಹಂಸ ಮಹಾಪುರುಷ ರಾಜಯೋಗ ಒಳ್ಳೆ ಕ್ಯಾರೆಕ್ಟರ್ ಯೋಗ. ಹೌದು, ಹುಡುಗಿಯಾಗಿ ಈ ರಾಜಯೋಗ ಇದ್ರೆ ಮೊದಲು ಮಾಡ್ಕೊತಾರೆ ಹುಡುಗರು ಮದುವೆನ. ಹೌದು, ಹಿಂದೆ ಮುಂದೆ ನೋಡಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ ಹಂಸ ಮಹಾಪುರುಷ ರಾಜಯೋಗ.
ಯಾರ ಜಾತಕದಲ್ಲಿ ಹಂಸ ಮಹಾಪುರುಷ ರಾಜಯೋಗ ಮತ್ತು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಒಳ್ಳೆ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಅದು ಅಲ್ಲದೇನೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತಾರೆ, ಬಹಳ ಸೊಗಸಾದಂಥ ಜೀವನ ನಡೆಸ್ತಾರೆ, ಬಹಳ ಸುಖಮಯವಾಗಿ ದುಡ್ಡು ಆಭರಣ ಎಲ್ಲವನ್ನು ಖರೀದಿ ಮಾಡುವಂಥ ವ್ಯಕ್ತಿತ್ವ ಇವರಾಗಿರುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಕಾಳಿದಾಸರು ಹಂಸ ಮಹಾಪುರುಷ ರಾಜಯೋಗದ ಬಗ್ಗೆ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಬಹಳ ಜ್ಞಾನವಂತರು ಬುದ್ಧಿವಂತರು ಆಗಿರ್ತಾರೆ ಇವರು ಅಂತ ಹೇಳ್ತಾರೆ. ನೋಡಿ, 5ನೇ ಭಾವದ ಸ್ವಾಮಿ ಇವನು 8ರಲ್ಲಿ ಬಂದು ಕೂತಿದ್ದಾನೆ. ಇವನು 2ನೇ ಭಾವದ ಸ್ವಾಮಿ ಪ್ಲಸ್ 9ನೇ ಭಾವದಲ್ಲಿ ಬಂದು ಕೂತಿದ್ದಾನೆ. ಬಟ್ 9ನೇ ಭಾವದಲ್ಲಿ ಸೂರ್ಯ ಮತ್ತು ಬುಧ ಇರೋದ್ರಿಂದ 9ನೇ ಭಾವ ಕೆಡಲಿಲ್ಲ ಇಲ್ಲಿ. ಆದರೆ 2ನೇ ಭಾವ ಕೆಡ್ತು ಇಲ್ಲಿ. ಹೌದು, ನೀವು ಯಾವುದೇ ವ್ಯವಹಾರಗಳು ಮಾಡಿ ನಾವು ನಡೆಯೋದಿಲ್ಲ, ಬಿಹೇವಿಯರ್ ಅಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಕಲಿಯೋದಿಲ್ಲ, ಮಾತಿನಲ್ಲೇ ನಡವಳಿಕೆ ಅಷ್ಟು ಹೇಳ್ಕೊಳ್ಳೋಂಗಿರೋದಿಲ್ಲ, ದುಡ್ಡಿನ ಒಳಗಿರುವುದು ಹೊರಗಿರುವುದು ಸಮತೋಲನ ಇರೋದಿಲ್ಲ, ಸಂಬಂಧಿಗಳಿಗೆ ಸಹಾಯ ಮಾಡೋದಿಲ್ಲ, ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ, ಹಣವನ್ನು ಸೇವ್ ಮಾಡೋದಿಲ್ಲ, ಊಟದ ವಿಚಾರದಲ್ಲಿ ತಗಾಂಗಿಯನ್ನು ತೆಗಿತೀವಿ, ಅದರ ಪರಿವಾರದ ಸ್ಥಿತಿ ಎತ್ತರಕ್ಕೆ ಹೋಗುವುದಿಲ್ಲ, ಇನಿಷಿಯಲಿ ಒಳ್ಳೆ ಸ್ಟಡಿ ಮಾಡೋದಿಲ್ಲ, ಮಾತಿನಲ್ಲಿ ವಚನತ್ವ ಇರೋದಿಲ್ಲ, ಮಾತಿನಲ್ಲಿ ವ್ಯಕ್ತಿತ್ವ ಇರೋದಿಲ್ಲ, ಸಂಸ್ಕಾರ ನೆಮ್ಮದಿಯ ಬದುಕು ಕಷ್ಟ ಆಗುತ್ತೆ. ಇಲ್ಲಿ ಶುಕ್ರ ಶಾಂತಿ ಮಸ್ಟ್ ಅಂಡ್ ಶುಡ್ ಮಾಡಲೇಬೇಕು ನೀವು. ಅಷ್ಟಮದಲ್ಲಿ ಶುಕ್ರ ಬಂದ್ರೆ ಒಂದು ಹೇಳ್ತೀನಿ ನೋಡಿ, ಒಂದು ಗಂಡಿನಿಂದ ಮೋಸ ಆಗುತ್ತೆ, ಇಲ್ಲ ದಾಂಪತ್ಯದಲ್ಲಿ ಸುಖ ಸಿಗೋದಿಲ್ಲ, ಇಲ್ಲ ಹಣವನ್ನು ಕಳ್ಕೋತೀರಿ, ಇಲ್ಲ ನೆಮ್ಮದಿಯನ್ನು ಕಳ್ಕೋತೀರಿ, ಇಲ್ಲ ಆಸ್ತಿಯನ್ನು ಕಳ್ಕೋತೀರಿ. ಹೌದು, ಇದು ಅಷ್ಟಮದಲ್ಲಿ ಶುಕ್ರ ಬಂದ್ರೆ ಬಹಳ ತೊಂದರೆ ಆಗುತ್ತೆ. ಹೌದು, ಬಹಳ ತೊಂದರೆ, ಬಹಳ ತೊಂದರೆ. ಹೌದು, ನೋಡಿ, ಎಜುಕೇಶನ್ ಅಷ್ಟು ಹೇಳ್ಕೊಳ್ಳೋಷ್ಟು ಆಗುದಿಲ್ಲ, ದಾಂಪತ್ಯದ ವಿಚಾರದಲ್ಲಿ ತೊಂದರೆ ಆಗುತ್ತೆ, ಸೆಕ್ಸುವಲ್ ಲೈಫ್ ಬಹಳ ಕಡಿಮೆ ಆಗ್ಬೋದು, ಇಲ್ಲ ಬಹಳ ವಿಪರೀತ ಆಗ್ಬೋದು, ಮಕ್ಕಳು ಹುಟ್ಟೋದೇ ಇರ್ಬೋದು, ಅಪ್ಪಿತಪ್ಪಿ ಮಕ್ಕಳು ಹುಟ್ಟಿದ್ರೆ ಮಕ್ಕಳಿಂದ ತೊಂದರೆ ಅನುಭವಿಸ್ತೀರಿ, ಮಕ್ಕಳಿಂದ ನೋವನ್ನು ಅನುಭವಿಸ್ತೀರಿ, ಒಳ್ಳೆ ಟ್ಯಾಲೆಂಟ್ ಸಿಗದೆ ಹೋಗ್ಬೋದು, ಪಾಪ್ಯುಲಾರಿಟಿ ಹಾಳಾಗ್ಬೋದು, ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗ್ಬೋದು, ಬಹಳ ಹೊಂದಾಣಿಕೆ ಅಂದ್ರೆ ಯಾವುದೇ ಕಷ್ಟ ಬಂದ್ರು ಕಂಟಿನ್ಯೂ ಕಷ್ಟ ಬರ್ಬೋದು, ಸುಖ ಶಾಂತಿ ಸಿಗದೆ ಹೋಗ್ಬೋದು, ಕಷ್ಟಗಳ ಜೊತೆಗೆ ಜೀವನ ನಡೆಸಬಹುದು, ಸಾಧನೆಗೆ ದಾರಿ ಆಗದೆ ಹೋಗ್ಬೋದು, ಒಳ್ಳೆ ಗುಣಗಳು ಬೆಳೆಯದೇ ಹೋಗ್ಬೋದು, ಪಬ್ಲಿಕ್ ಅಲ್ಲಿ ಮರ್ಯಾದೆ ಕಳ್ಕೋಬಹುದು, ಇಮೇಜ್ ಅನ್ನ ಕೆಡಿಸ್ಕೋಬಹುದು. ಇವೆಲ್ಲವೂ 5ನೇ ಭಾವದ ಫಲ. ಅದೇ ರೀತಿ 8ನೇ ಭಾವದ ಕೆಟ್ಟ ಘಟನೆಗಳು ನಡೆಯಬಹುದು ನಿಮ್ಮ ಜೊತೆಯಲ್ಲಿ. ಹೌದು, ಆಕ್ಸಿಡೆಂಟ್ ಅಲ್ಲಿ ಪ್ರಾಣಕ್ಕೆ ಅಪಾಯ ಬರ್ಬೋದು, ರೋಗದಿಂದ ಪ್ರಾಣಕ್ಕೆ ಅಪಾಯ ಬರ್ಬೋದು, ಜಗಳ ಹೊಡೆದಾಟದಿಂದ ಪ್ರಾಣಕ್ಕೆ ಅಪಾಯ ಬರ್ಬೋದು, ಅತ್ತೆ ಮಾವರ ಮತ್ತು ನಾದಿನಿಯರ ಕಾಟ ವಿಪರೀತ ಆಗ್ಬೋದು. ಇದು 8ನೇ ಭಾವದ ಫಲ. ನೋಡಿ, ಇದು ಅರಿಷ್ಟ ಯೋಗ ಅಂತ ಕರಿತೇವೆ ನಾವು. ಇದನ್ನು ಅರಿಷ್ಟ ಯೋಗ. ಅರಿಷ್ಟ ಯೋಗ ಅಂತ ಕರಿತೇವೆ ನಾವು. ದಿಸ್ ಇಸ್ ಮೋಸ್ಟ್ ಡೇಂಜರಸ್. ಡೇಂಜರಸ್. ಜೀವನದಲ್ಲಿ ಏನ್ ಬೇಕಾದ ಆಗ್ಬೋದು. ಹೌದು, ಅರಿಷ್ಟ ಯೋಗ ಒಳ್ಳೇದಲ್ಲ ರೀ. ಕಷ್ಟಗಳ ಸುಮ್ಮನೆ ಬರ್ಬೋದು ನಿಮ್ಮ ಜೀವನದಲ್ಲಿ. ವಿಪರೀತ ಸಾಲ ಮಾಡ್ಕೋಬಹುದು, ಜಗಳ ಜಾಪತ್ಯದಿಂದ ಜೀವನ ಕುಡಿರ್ಬೋದು, ವಿರೋಧಿಗಳು ಉಟ್ಕೋಬಹುದು, ಆರೋಗ್ಯದ ಸಮಸ್ಯೆ ಕಾಡ್ಬೋದು, ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗ್ಬೋದು, ವಿವಾದಗಳಿಗೆ ಗುರಿ ಆಗ್ಬೋದು, ಅಪವಾದವನ್ನು ಹಂಚ್ಕೋಬಹುದು, ಕೋರ್ಟ್ ಕಚೇರಿ ಅಡ್ಡಾಡ್ಬೋದು, ತಂದೆಗೆ ಅನಿಷ್ಟ ಹತ್ತಬಹುದು, ತಾಯಿಗೆ ಅನಿಷ್ಟ ಹತ್ಬೋದು, ಅತ್ತೆ ಮಾವನ ಅನಿಷ್ಟ ಹತ್ಬೋದು, ಗಂಡನಿಗೆ ಅನಿಷ್ಟ ಹತ್ತಬಹುದು, ಎಲುಬುಗಳ ರೋಗಕ್ಕೆ ತುತ್ತಾಗಬಹುದು. ನೀವು ದಯವಿಟ್ಟು ಶುಕ್ರ ಮತ್ತು ಶನಿ ಶಾಂತಿ ಮಾಡ್ಕೊಳ್ಳಿ. ಅನ್ನೆಸೆಸರಿ ತೊಂದರೆಗೀಡಾಗ್ಬೇಡಿ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅನ್ನೆಸೆಸರಿ ಪ್ರಾಬ್ಲಮ್ ಮಾಡ್ಕೋತೀರಾ, ಇದು ಮಾತ್ರ ನಾನು ಹೇಳ್ತಾ ಇದ್ದೀನಿ ನೋಡಿ. ಅದೇ ರೀತಿ ಸೂರ್ಯ ಬುಧ ಕುಜ ಇದು ಕೆಟ್ಟ ಪರಿವರ್ತನೆ. ಅಸ್ತಂಗತ ಆಗಿದ್ರೆ ನಾನು ಕನ್ಸಿಡರ್ ಮಾಡಲ್ಲ ಅದನ್ನ. ಇಲ್ಲಿ ನೀವು 7 ಕ್ಯಾರೆಟ್ ನೋಡಿ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೀವು 7 ಕ್ಯಾರೆಟ್
ಪಚ್ಚೆ ಹಾಕಲಿಲ್ಲ ಅಂದ್ರೆ ಯೋಗನೇ ಆಗಲ್ಲ. ಇಲ್ಲಿ ಅಗದಿ 2 ಯೋಗ ಆಗಿದೆ. ಬಹಳ ದೊಡ್ಡ ರಾಜಯೋಗ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ. ಇನ್ನೊಂದು ಬುಧ ಆದಿತ್ಯ ರಾಜಯೋಗ, ದೊಡ್ಡ ಯೋಗ ಇವೆಲ್ಲ. ಬುಧ ಆದಿತ್ಯ ರಾಜಯೋಗ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, 7 ಕ್ಯಾರೆಟ್ ಪಚ್ಚೆ. ಹೌದು ನೋಡಿ, ಇವನು 1 ಮತ್ತು 10ನೇ ಭಾವದ ಸ್ವಾಮಿ, 9ನೇ ಮನೆಯಲ್ಲಿದ್ದಾನೆ. ಇಲ್ಲಿ 1, 10 ಮತ್ತು 9 3 ಫಲ ಕೊಡಬೇಕಂದ್ರೆ ತಾವು 7 ಕ್ಯಾರೆಟ್ ಪಚ್ಚೆಯನ್ನು ಹಾಕೊಳ್ಳೇಬೇಕು. ಹಾಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ ರಕ್ಷಿತಾ ಅವರೇ. ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ, ಒಳ್ಳೆ ವಿಚಾರಗಳನ್ನು ಬೆಳೆ ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಹಾಗೂ ಫಿಸಿಕಲಿ ಕೆಪಬಲ್ ಇರ್ತೀರಿ, ಆಸೆ ಆಕಾಂಕ್ಷೆಗಳು ಹಿಡಿಯುತ್ತವೆ, ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊಡ್ತೀರಿ, ಒಳ್ಳೆ ಬುದ್ಧಿವಂತಿಕೆ ನೀಡ್ತೀರಿ, ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ, ಬಹಳ ಜವಾಬ್ದಾರಿ ವ್ಯಕ್ತಿತ್ವವಾಗಿರುತ್ತೆ ನಿಮ್ದು. 7 ಕ್ಯಾರೆಟ್ ಪಚ್ಚೆ ಹಾಕೊಳ್ಳೇಬೇಕು ರಕ್ಷಿತಾ. ನೋಡಿ, ಗುರುವಿನ ಆಶೀರ್ವಾದ ಸದಾ ನಿಮ್ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಏನೇ ಇಷ್ಟಪಟ್ಟರು ಪ್ರಾಪ್ತಿಯನ್ನು ಪಡ್ಕೋತೀರಿ, ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ, ಸಾಧನೆಗೆ ದಾನ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಗೆಲುವಿನಿಂದಾಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಆಗ್ತೀರಿ, ಸಂಬಂಧಿಗಳಿಂದ ಸಹಾಯ ತೋರ್ತೀರಿ, ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ, ಬಹಳ ಲಕ್ಕಿಯಾಗಿರ್ತೀರಿ, ಪುಣ್ಯದ ಕೆಲಸ ಮಾಡ್ತೀರಿ, ಮನೆಯಲ್ಲಿ ನೆಮ್ಮದಿಯನ್ನು ತರ್ತೀರಿ. ಇದು 9ನೇ ಭಾವದ ಫಲ. 7 ಕ್ಯಾರೆಟ್ ಪಚ್ಚೆ ಹಾಕೊಳ್ಳಿಲ್ಲ ಅಂದ್ರೆ ಯಾವೂ ಇಲ್ಲ. ನೋಡಿ, 10ನೇ ಭಾವದ ಫಲ, ನೀವು ಮಾಡುವ ಕೆಲಸ ನಿಮಗೆ ಇಷ್ಟ ಆಗಿರುತ್ತೆ, ಕೆಲಸದ ವಿಧಾನ ಇಷ್ಟ ಆಗಿರುತ್ತೆ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ, ಮಾನ ಪ್ರತಿಷ್ಠೆ, ಸ್ಥಾನ ಮಾನ ಸಂಪತ್ತು ಐಶ್ವರ್ಯ ಎಲ್ಲವನ್ನೂ ಗಳಿಸ್ತೀರಿ. 10ನೇ ಭಾವದ ಫಲ. ನೋಡಿ, ಸೂರ್ಯ 9ನೇ ಮನೆಯಲ್ಲಿ ಬಂದ್ರೆ ಸರ್ಕಾರಿ ನೌಕರಿ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀನಿ ನಾನು. ಸರ್ಕಾರಿ ನೌಕರಿ ಕಟ್ಟಿಟ್ಟ ಬುತ್ತಿ. ನೀವು ಪ್ರಯತ್ನ ಪಟ್ಟರೆ 100% ಸರ್ಕಾರಿ ನೌಕರಿ ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಇದು ಮಾತ್ರ ಸತ್ಯ. ಹೌದು ನೋಡಿ, ಬುಧ ಆದಿತ್ಯ ರಾಜಯೋಗದಲ್ಲಿ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಎಲ್ಲವನ್ನೂ ಕೊಡ್ತಾರೆ. ನೋಡಿ, ಬುಧ ಆದಿತ್ಯ ರಾಜಯೋಗ ದೊಡ್ಡ ರಾಜಯೋಗ. ನೋಡಿ, ಫಾರ್ ಎಕ್ಸಾಂಪಲ್ ಬೊಮ್ಮಾಯಿಯವರು ಬುಧ ಆದಿತ್ಯ ರಾಜಯೋಗ, ಯಡಿಯೂರಪ್ಪಾಜಿ ಬುಧ ಆದಿತ್ಯ ರಾಜಯೋಗ, ಸಿದ್ದರಾಮಯ್ಯ ಬುಧ ಆದಿತ್ಯ ರಾಜಯೋಗ, CT ರವಿ ಬುಧ ಆದಿತ್ಯ ರಾಜಯೋಗ, ಶೋಭಾ ಕರಂದ್ಲಾಜೆ ಬುಧ ಆದಿತ್ಯ ರಾಜಯೋಗ, NT ರಾಮರಾವ್ ಬುಧ ಆದಿತ್ಯ ರಾಜಯೋಗ, ಚಂದ್ರಬಾಬು ನಾಯ್ಡು ಬುಧ ಆದಿತ್ಯ ರಾಜಯೋಗ. ಹೌದಾ? ಆಮೇಲೆ ಯೋಗಿ ಆದಿತ್ಯನಾಥ್ ಬುಧ ಆದಿತ್ಯ ರಾಜಯೋಗ, JP ನಡ್ಡಾ ಬುಧ ಆದಿತ್ಯ ರಾಜಯೋಗ, ಅಮಿತ್ ಶಾ ಬುಧ ಆದಿತ್ಯ ರಾಜಯೋಗ, ಫಿಲ್ಮ್ ಆಕ್ಟರ್ ಅಕ್ಷಯ್ ಕುಮಾರ್ ಬುಧ ಆದಿತ್ಯ ರಾಜಯೋಗ, ಫಿಲ್ಮ್ ಆಕ್ಟರ್ ಕಾರ್ತಿಕೇಯನ್ ಬುಧ ಆದಿತ್ಯ ರಾಜಯೋಗ, ಫಿಲ್ಮ್ ಆಕ್ಟ್ರೆಸ್ ಸುಸ್ಮಿತಾ ಸೇನ್ ಬುಧ ಆದಿತ್ಯ ರಾಜಯೋಗ, ಐಶ್ವರ್ಯ ರಾಯ್ ಬುಧ ಆದಿತ್ಯ ರಾಜಯೋಗ, ಅಭಿಷೇಕ್ ಬಚ್ಚನ್ ಬುಧ ಆದಿತ್ಯ ರಾಜಯೋಗ, TVS ಸುಂದರಂ ಬುಧ ಆದಿತ್ಯ ರಾಜಯೋಗ, ರತನ್ ಲಾಲ್ ಟಾಟಾ ಬುಧ ಆದಿತ್ಯ ರಾಜಯೋಗ, ಅನಿಲ್ ಅಂಬಾನಿ ಬುಧ ಆದಿತ್ಯ ರಾಜಯೋಗ, ಆದಿತ್ಯ ಬಿರ್ಲಾ ಬುಧ ಆದಿತ್ಯ ರಾಜಯೋಗ. ಎಷ್ಟು ಜನ ರೀ ನೋಡಿ, ಬುಧ ಆದಿತ್ಯ ರಾಜಯೋಗದಲ್ಲಿ ಸಂಪತ್ತು ಐಶ್ವರ್ಯ ಸ್ಥಾನ ಮಾನ ನೆಮ್ಮದಿ ಕೀರ್ತಿ ಯಶಸ್ಸು ಎಲ್ಲವನ್ನೂ ಕೊಡುವಂತ ಯೋಗವೇ ಬುಧ ಆದಿತ್ಯ ರಾಜಯೋಗ. ಬಹಳ ದೊಡ್ಡ ರಾಜಯೋಗ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಸಂಪತ್ತು ಐಶ್ವರ್ಯ ದಾಂಪತ್ಯ ಬುದ್ಧಿ ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ತೇನೆ ನಾನು. ನೋಡಿ, ಎರಡೂ ಯಾರ ಜಾತಕದಲ್ಲಿ ಆಗ್ತಾವೋ ಯೋಗ, ಬುಧ ಆದಿತ್ಯ ರಾಜಯೋಗಲಿ ಶ್ರೇಷ್ಠ ಮಹಾಲಕ್ಷ್ಮಿ ಆಗಲಿ, ಯಾರ ಜಾತಕದಲ್ಲಿ ಅವು 2 ಕ್ಲಿಕ್ ಹಾಕವು 100% ಬಹಳ ಎತ್ತರಕ್ಕೆ ಬೆಳೀತಾರೆ ಅವರು. ಹೌದು, ನಾನು ಹೇಳೋದನ್ನು ನೀವು ಮಾಡ್ಕೊಳ್ಳೇಬೇಕು. ನೋಡಿ, ಯಾರ ಜಾತಕದಲ್ಲಿ ಬುಧ ಆದಿತ್ಯ ರಾಜಯೋಗ ಇರುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಎತ್ತರ ಸ್ಥಾನಕ್ಕೆ ಇರ್ತಾರೆ. ಸುಖಮಯ ಜೀವನ ಸಾಗಿಸ್ತಾರೆ. ನೆಮ್ಮದಿಯ ಬದುಕನ್ನು ಬದುಕ್ತಾರೆ. ಸೌಕಾರಿಕೆ ಬರುತ್ತೆ, ನೆಮ್ಮದಿ ಸಿಗುತ್ತೆ. ಇದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ದಯವಿಟ್ಟು ತಾವು 7 ಕ್ಯಾರೆಟ್ ಪಚ್ಚೆಯನ್ನು ಹಾಕೊಳ್ಳೇಬೇಕು. ಯೋಗ ವೀಕ್ ಆಗಿದೆ ನಿಮ್ಗೆ. ಅಪ್ಪಿತಪ್ಪಿ ನೋಡಿ, 12ನೇ ಮನೆಯಲ್ಲಿ ಚಂದ್ರ ನಾವು ಗ್ರಹಣ ದೋಷ ಆಗಿದೆ. ದಿಸ್ ಇಸ್ ನಾಟ್ ಗುಡ್. ನೀವು ಮಾನಸಿಕವಾಗಿ ರೋಗಕ್ಕೆ ಬರಬಹುದು, ಇಲ್ಲ ಅಂದ್ರೆ ಹೆಣ್ಣಿನಿಂದ ಮೋಸ ಹೋಗ್ಬೋದು, ಇಲ್ಲ ಅಂದ್ರೆ ರೋಗಕ್ಕೆ ತುತ್ತಾಗ್ಬೋದು, ಇಲ್ಲ ಅಂದ್ರೆ ನರ ಎಲುಬು ಮತ್ತು ಕೀಲುಗಳ ರೋಗಕ್ಕೆ ತುತ್ತಾಗೋ ಚಾನ್ಸಸ್ ಇರುತ್ತೆ. ನಾನು ಹೇಳುವ ಗ್ರಹಗಳ ಶಾಂತಿ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ 100% ನೀವು ತೊಂದರೆಗೀಡಾಗ್ತೀರಾ. ನಾನು ಹೇಳಿದ್ದನ್ನು ಸರಿಯಾಗಿ ಮಾಡ್ಕೊಂಡಿದ್ದಕ್ಕೆ ಆದ್ರೆ 100% ನೀವು ಜೀವನದಲ್ಲಿ ಸಕ್ಸಸ್ ಹೊಂದ್ತೀರಾ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಬನ್ನಿ, ಹಾಗಾದರೆ ಏನ್ ಮಾಡ್ಬೇಕು ನಾವು ನೋಡಿ. ಫಸ್ಟ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ರಾಹು ಕೇತು ಅಂತ. ಅದಾದ್ಮೇಲೆ ಚಂದ್ರ ಶುಕ್ರ ಶನಿ
ಈ 3 ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ. ಪ್ಲಸ್ 7 ಕ್ಯಾರೆಟ್ ಪುಷ್ಯರಾಗ, 7 ಕ್ಯಾರೆಟ್ ಪಚ್ಚೆ, ಎರಡನ್ನೂ ನೀವು ಧರಿಸಲೇಬೇಕು. ಧರಿಸಲಿಲ್ಲ ಆದ್ರೆ ನಡೆಯೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ದಯವಿಟ್ಟು ಧರಿಸಿ ನೋಡಿ. ಗುರು ಸೀದಾ ನಿಮ್ಮ 11ನೇ ಭಾವ ನೋಡ್ತಾನೆ, ಅದಾದ್ಮೇಲೆ ನಿಮ್ಮನ್ನು ನೋಡ್ತಾನೆ, ಅದಾದ್ಮೇಲೆ 3ನೇ ಭಾವ ನೋಡ್ತಾನೆ. 7ರಲ್ಲಿ ಒಳ್ಳೆ ದಾಂಪತ್ಯ ಕೊಡ್ತಾನೆ, 11ರಲ್ಲಿ ಲಾಭ ಕೊಡ್ತಾನೆ, 1ರಲ್ಲಿ ವ್ಯಕ್ತಿತ್ವ ವಿಕಸನ ಮಾಡ್ತಾನೆ, ಅದು ಅಲ್ಲದೆ 3ರಲ್ಲಿ ಭಂಡ ಧೈರ್ಯ ಕೊಡ್ತಾನೆ, ಮುನ್ನುಗ್ಗುವ ಶಕ್ತಿ. ದಯವಿಟ್ಟು ನಾನು ಹೇಳುವ ಗ್ರಹಗಳ ಶಾಂತಿ ನೀವು ಮಾಡಿಸ್ಕೊಳ್ಳೇಬೇಕು. ದಾಂಪತ್ಯದ ವಿಚಾರವಾಗಿ ನೋಡೋಣ. ನೋ ಪ್ರಾಬ್ಲಮ್, ನಾನು ಪ್ರತಿಷ್ಠಾಪನೆ ಮಾಡಿಕೊಂಡು ಒಳ್ಳೆ ದಾಂಪತ್ಯ ಸಿಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು, ಯಾಕಂದ್ರೆ ದಾಂಪತ್ಯದಲ್ಲಿ 2 ಯೋಗ ಆಗಿದೆ. ಒಂದು ಹಂಸ ಮಹಾಪುರುಷ ರಾಜಯೋಗ ಆಗಿದೆ, ಇನ್ನೊಂದು ರುಚಕ ಮಹಾಪುರುಷ ರಾಜಯೋಗ ಆಗಿದೆ. ಹೌದು, ಬನ್ನಿ ಹಾಗಾದ್ರೆ ಇವ್ರ ಎಜುಕೇಶನ್ ನೋಡೋಣ. ಇವ್ರ ಎಜುಕೇಶನ್ ಬಂದು ಏನಿದೆ, ಎಜುಕೇಶನ್ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಹೌದು, 100% ಚೆನ್ನಾಗಿದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಒಳ್ಳೆ ಎಜುಕೇಶನ್ ಕಲಿತೀರಿ, ನೋ ಪ್ರಾಬ್ಲಮ್. ಒಳ್ಳೆ ಎಜುಕೇಶನ್ ಮಾಡ್ತೀರಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಕೆಲಸದ ವಿಚಾರವಾಗಿ ನೋಡೋಣ ಬನ್ನಿ. ಕೆಲಸದ ವಿಚಾರವಾಗಿ ನೋ ಪ್ರಾಬ್ಲಮ್. ಸರ್ಕಾರಿ ನೌಕರಿ 100ಕ್ಕೆ 100. ಅದ್ರಲ್ಲಿ ಒಂದು 10ನೇ ಮನೆ ಸ್ವಾಮಿ ನೀಚಾಗಿದ್ದಾನೆ, ಸ್ವಲ್ಪ ತೊಂದರೆ ಅನುಭವಿಸ್ತೀರಾ ಅಂತ ಹೇಳುತ್ತೆ. ಆದರೂ 100% ನೋ ಪ್ರಾಬ್ಲಮ್. ಬಟ್ ಪಚ್ಚೆ ಹಾಕೊಂಡ್ರೆ ಆಟೋಮೆಟಿಕ್ ಚೇಂಜಸ್ ಆಗುತ್ತೆ. ಪಚ್ಚೆ ಹಾಕೊಳ್ಳೇಬೇಕು, ಇಲ್ಲ ಅಂದ್ರೆ ನಡೆಯೋದಿಲ್ಲ. ಪಚ್ಚೆ ಹಾಕೋತೀರಿ ಅಂತ ಅನ್ಕೊಂಡಿದ್ದೇನೆ ನಾನು, ಇಲ್ಲ ಅಂದ್ರೆ ಬಹಳ ತೊಂದರೆಗೀಡಾಗ್ತೀರ ನೀವು. ಕೆಲಸ ವಿಚಾರವಾಗಿ ಬಹಳ ಅವಮಾನ ಪಡುವಂತ ಪರಿಸ್ಥಿತಿ ಬಂದ್ರೆ ಆಶ್ಚರ್ಯ ಪಡಂಗಿಲ್ಲ. ಸೂರ್ಯರಶ್ಮಿ ಏನು ಚಿಂತೆ ಇಲ್ಲ ನೋಡಿ. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, 1ನೇದ್ದು. ಹೌದಾ, ಚಂದ್ರ ಶಾಂತಿ ಮಾಡ್ಕೊಳ್ಳಿ, ಹೌದಾ, ಶುಕ್ರ ಶಾಂತಿ ಮಾಡ್ಕೊಳ್ಳಿ, ಶನಿ ಶಾಂತಿ ಮಾಡ್ಕೊಳ್ಳಿ, 7 ಕ್ಯಾರೆಟ್ ಪಚ್ಚೆ ಹಾಕೊಳ್ಳಿ, 7 ಕ್ಯಾರೆಟ್ ಪುಷ್ಯರಾಗವನ್ನು ಹಾಕೊಳ್ಳಿ. ಜೀವನದಲ್ಲಿ ಬಹಳ ಎತ್ತರಕ್ಕೆ ಬೆಳಿತೀರಿ. ಯಾಕಂದ್ರೆ ಬುಧ ಆದಿತ್ಯ ರಾಜಯೋಗ ಮನುಷ್ಯರನ್ನು ಬಹಳ ಎತ್ತರಕ್ಕೆ ಬಳಸುತ್ತೆ ಅಂತ ಹೇಳುತ್ತೆ. ಅಷ್ಟು ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ 4 ಜನಕ್ಕೆ ಶೇರ್ ಮಾಡಿ, ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದು ಅಲ್ಲದೆ ದಯವಿಟ್ಟು ಯಾರಿಗಾದ್ರೂ ನನ್ನ ನಂಬರ್ ಬೇಕಂದ್ರೆ ಕೊಡಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತೇನೆ. ನಮಸ್ಕಾರ.